ಗ್ಯಾರಂಟಿ ಸರ್ಕಾರದಿಂದ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಗೌರಿ ಗಣೇಶ ಹಬ್ಬ ಮುಗಿಯುತ್ತಿದ್ದಂತೆ ಬೆಲೆ ಏರಿಕೆಯ ಬಿಸಿ ತಟ್ಟುತ್ತಾ ಗ್ಯಾರಂಟಿ ಸರ್ಕಾರದಿಂದ ಮತ್ತೊಂದು ಬಿಗ್ ಶಾಕ್. ಗೌರಿ ಗಣೇಶ ಹಬ್ಬ ಮುಗಿತಾ ಇದ್ದ ಹಾಗೆ ಬೆಲೆ ಏರಿಕೆಯ ಬಿಸಿ ನಮ್ಮನ್ನ ತಟ್ಟುತ್ತಾ ನಾಳೆಯಿಂದ ಆಸ್ತಿ ಖರೀದಿದಾರರಿಗೆ ಮತ್ತೊಂದು ಹೊರೆ. ಆಸ್ತಿ ನೋಂದಣಿ ಶುಲ್ಕ ಹೆಚ್ಚಿಸಿದ ಸಿದ್ದು ಸರ್ಕಾರ. ಆಗಸ್ಟ್ 31ರಿಂದ ಅನ್ವಯವಾಗುವಂತೆ ನೋಂದಣಿ ಶುಲ್ಕ ಪರಿಷ್ಕರಣೆ. ಆಸ್ತಿ ರಿಜಿಸ್ಟ್ರೇಷನ್ ವೇಳೆ ಪಾವತಿಸಬೇಕಾದ ನೋಂದಣಿ ಶುಲ್ಕ ಶೇಕಡ 1ರಿಂದ 2ಕ್ಕೆ ಹೆಚ್ಚಳ. ಆದಾಯ ಸಂಗ್ರಹಕ್ಕೆ ಆಸ್ತಿ ನೋಂದಣಿ ಶುಲ್ಕ ಹೆಚ್ಚಿಸಿದ ಗ್ಯಾರಂಟಿ ಸರ್ಕಾರ. ಜನರಿಗೆ ಹೊರೆ, ಕಂಪ್ಲೀಟ್ ಮಾಹಿತಿ ನೀಡಲಿದೆ ನಿಮ್ಮ ಫ್ರೀಡಂ ಟಿವಿ. ಆಸ್ತಿ ನೋಂದಣಿ ಶುಲ್ಕ ಹೆಚ್ಚಿಸಿದ ಸಿದ್ದು ಸರ್ಕಾರ. ಆಗಸ್ಟ್ 31ರಿಂದ ಅನ್ವಯವಾಗುವಂತೆ ನೋಂದಣಿ ಶುಲ್ಕ ಪರಿಷ್ಕರಣೆ. ಆಸ್ತಿ ರಿಜಿಸ್ಟ್ರೇಷನ್ ವೇಳೆ ಪಾವತಿಸಬೇಕಾದ ನೋಂದಣಿ ಶುಲ್ಕ ಶೇಕಡ 1ರಿಂದ 2ಕ್ಕೆ ಹೆಚ್ಚಳ. ಆದಾಯ ಸಂಗ್ರಹಕ್ಕೆ ಆಸ್ತಿ ನೋಂದಣಿ ಶುಲ್ಕ ಹೆಚ್ಚಿಸಿದ ಗ್ಯಾರಂಟಿ ಸರ್ಕಾರ. ಜನರಿಗೆ ಹೊರೆ, ಕಂಪ್ಲೀಟ್ ಮಾಹಿತಿ ನೀಡಲಿದೆ ನಿಮ್ಮ ಫ್ರೀಡಂ ಟಿವಿ. ಹಾಗಾದರೆ ಗ್ಯಾರಂಟಿ ಸರ್ಕಾರದಿಂದ ಇದು ಒಂದು ತರಹದ ಮತ್ತೊಂದು ಶಾಕ್ ಎದುರಾಗೋ ಸಾಧ್ಯತೆಗಳಿದಾವ. ಹಾಗಾದರೆ ಯಾವ ರೂಪದಲ್ಲಿ ಜನರಿಗೆ ತೊಂದರೆ ಆಗುತ್ತೆ, ಯಾವ ರೂಪದಲ್ಲಿ ಬೆಲೆ ಏರಿಕೆ ಬಿಸಿ ಮುಟ್ಟುತ್ತೆ, ಒಂದಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ. ಇನ್ನು ಗಣೇಶ ಹಬ್ಬದ ಕಟ್ಟಕಡೆಯ ಹೊಸ್ತಿಲಲ್ಲಿ ಈ ತರಹದೊಂದು ಶಾಕ್ ಕೊಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಹಾಗಾದರೆ ಯಾವ ರೂಪದಲ್ಲಿ ಜನರಿಗೆ ತೊಂದರೆಯಾಗಬಹುದು, ಯಾವ ರೀತಿಯಲ್ಲಿ ಜನರಿಗೆ ನೋವಾಗಬಹುದು? ನಾಳೆಯಿಂದ ಆಸ್ತಿ ಖರೀದಿದಾರರಿಗೆ ಮತ್ತೊಂದು ಹೊರೆ. ಲ್ಯಾಂಡ್ ಖರೀದಿ, ಮನೆ ಖರೀದಿ, ಆಸ್ತಿ ನೋಂದಣಿ ಶುಲ್ಕ ಹೆಚ್ಚಿಸಿದ ಸಿದ್ದು ಸರ್ಕಾರ. ರಿಜಿಸ್ಟ್ರೇಷನ್ ಫೀಸ್ ಹೆಚ್ಚು ಮಾಡಿದೆ. ಪರಿಷ್ಕೃತ ನೋಂದಣಿ ಶುಲ್ಕದ ಲೆಕ್ಕಾಚಾರ ಏನು? ಹಾಗಾದ್ರೆ ಉದಾಹರಣೆ, 10 ಲಕ್ಷ ಮೌಲ್ಯದ ಸೈಟ್ ನೋಂದಣಿಗೆ 10 lakhs ಲ್ಯಾಂಡ್ ಏನಾದರೂ ನೋಂದಣಿ ಮಾಡಬೇಕು ಅಂದ್ರೆ ಮುದ್ರಾಂಕ ಶುಲ್ಕ 5.6%, ಸರ್ಕಾರಕ್ಕೆ ನೋಂದಣಿ ಶುಲ್ಕ 1%. ಅಂದರೆ ಸರ್ಕಾರಕ್ಕೆ 66,000 ರೂಪಾಯಿ ಪಾವತಿಸಬೇಕಿತ್ತು ಈ ಹಿಂದೆ. ಆದರೆ ಇದೀಗ ಈ ಮೊತ್ತ 76,000ಕ್ಕೆ ಹೆಚ್ಚಳ ಆಗಲಿದೆ. 76,000 ಲ್ಯಾಂಡ್ ರಿಜಿಸ್ಟ್ರೇಷನ್ಗೆ, 1 ಕೋಟಿ ಮೌಲ್ಯದ ಆಸ್ತಿ ನೋಂದಣಿಗೆ ಹೆಚ್ಚುವರಿಯಾಗಿ 1 ಲಕ್ಷ ಪಾವತಿಸಬೇಕು. ನಾಳೆಯಿಂದ ಆಸ್ತಿ ಖರೀದಿದಾರರಿಗೆ ಮತ್ತೊಂದು ಹೊರೆ ಬೀಳಲಿದೆ. 10 ಲಕ್ಷಕ್ಕೆ 76,000, 1 ಕೋಟಿಗೆ 1 ಲಕ್ಷ. ಸೊ ನೋಡಿ, ರಿಜಿಸ್ಟ್ರೇಷನ್ ಫೀಸೇ ಈ ಪಾರ್ಟಿ ಆದರೆ ನಿಜಕ್ಕೂ ಕೂಡ ಇತ್ತೀಚೆಗೆ ಭೂಮಿ ಖರೀದಿ ಮಾಡೋರಿಗೆ, ಲ್ಯಾಂಡ್ ಖರೀದಿ ಮಾಡೋರಿಗೆ, ಮನೆ ಖರೀದಿ ಮಾಡೋರಿಗೆ ರಿಜಿಸ್ಟ್ರೇಷನ್ ಫೀಸೇ ಅತ್ಯಂತ ಹೊರೆಯಾಗಿ ಕಾಡಲಿದೆ. ನಾಳೆಯಿಂದ ಆಸ್ತಿ ಖರೀದಿದಾರರಿಗೆ ಮತ್ತೊಂದು ಹೊರೆ. ಆಸ್ತಿ ನೋಂದಣಿ ಶುಲ್ಕ ಹೆಚ್ಚಿಸಿದ ಸಿದ್ದು ಸರ್ಕಾರ. ಪರಿಷ್ಕೃತ ನೋಂದಣಿ ಶುಲ್ಕದ ಲೆಕ್ಕಾಚಾರ ಹಾಗಾದರೆ ಏನು? ಉದಾಹರಣೆ, 10 ಲಕ್ಷ ಮೌಲ್ಯದ ಸೈಟ್ ನೋಂದಣಿಗೆ ಮುದ್ರಾಂಕ ಶುಲ್ಕ 5.6% ಪ್ಲಸ್ ಸರ್ಕಾರಕ್ಕೆ ನೋಂದಣಿ ಶುಲ್ಕ 1% ಕಟ್ಟಬೇಕಿತ್ತು. ಅಂದರೆ ಸರ್ಕಾರಕ್ಕೆ 66,000 ರೂಪಾಯಿಯನ್ನು ಪಾವತಿಸಬೇಕಿತ್ತು ಈ ಹಿಂದೆ. ಆದರೆ ಇದೀಗ ಈ ಮೊತ್ತ 76,000ಕ್ಕೆ ಹೆಚ್ಚಳ ಆಗಲಿದೆ. 1 ಕೋಟಿ ಮೌಲ್ಯದ ಆಸ್ತಿ ನೋಂದಣಿಗೆ ಹೆಚ್ಚುವರಿಯಾಗಿ 1 ಲಕ್ಷ ಪಾವತಿಸಬೇಕು, ಕಡ್ಡಾಯವಾಗಿ ಪಾವತಿಸಬೇಕು. ಸೊ ಇನ್ನು ಮುಂದೆ ಇದರ ಮುಂದಿನ ಅಪ್ಡೇಟ್ಸ್ಗಳನ್ನು ಗಮನಿಸೋದಾದರೆ, ಆಸ್ತಿ ರಿಜಿಸ್ಟ್ರೇಷನ್ ಹಣ, ನೀವು ಕಟ್ಟಲೇಬೇಕಾದ ಹಣ ಈ ಹಿಂದಿಗಿಂತಲೂ ಹೆಚ್ಚಾಗಿದೆ. ಆಸ್ತಿ ನೋಂದಣಿ ಶುಲ್ಕ ಹೆಚ್ಚಿಸಿ ಸಿದ್ದು ಸರ್ಕಾರ ಜನರಿಗೆ ಶಾಕ್ ಕೊಟ್ಟಿದೆ. ಯಾವುದಕ್ಕೆಲ್ಲ ಈ ಪರಿಷ್ಕೃತ ನೋಂದಣಿ ಶುಲ್ಕ ಅನ್ವಯ? ಒಂದು ಕ್ರಯಪತ್ರ ಅಂತ ಆಗುತ್ತೆ. ಅದಕ್ಕೂ 2 ಜಂಟಿ ಅಭಿವೃದ್ಧಿ ಕರಾರು ಪತ್ರ, 3 GPL ಪವರ್ ಆಫ್ ಅಟಾರ್ನಿ, ಅದಕ್ಕೂ ಕೂಡ ನೀವು ಕಟ್ಟಬೇಕು. ಸ್ವಾಧೀನ ರಹಿತ ಸಹಿತ ಕರಾರು ಪತ್ರ, ಭೋಗ್ಯ ಕರಾರು ಪತ್ರ. ಭೋಗ್ಯಕ್ಕೆ ನೀವು ಮನೆ ಹೋಗ್ತೀರಿ, ಮನೆ ಪಡ್ಕೋತೀರಿ. ನೋಂದಣಿ ಸ್ಲಾಟ್ ಪಡೆದಿರುವವರು ವ್ಯತ್ಯಾಸದ ಮೊತ್ತ ಪಾವತಿಸಬೇಕು. ಮೊದಲು ಬಳಸಿದ ಲಾಗಿನ್ ಮೂಲಕವೇ ಈ ಪಾವತಿ ಆಗಬೇಕು. ಹೀಗೆ ಅನೇಕ ಬದಲಾವಣೆಗಳು ಬಂದಿದ್ದಾವೆ. ಆಸ್ತಿ ನೋಂದಣಿ ಶುಲ್ಕ ಹೆಚ್ಚಿಸಿ ಸಿದ್ದು ಸರ್ಕಾರ ಹೊಸ ಶಾಕನ್ನು ಕೊಡ್ತಾ ಇದೆ. ಸೊ ಯಾವುದಕ್ಕೆಲ್ಲ ನಿಮಗೆ ಫೀಸ್ ಜಾಸ್ತಿ ಆಗುತ್ತೆ ಅಂತ ಕೇಳಿದ್ರೆ, ಕ್ರಯಪತ್ರ, ಜಂಟಿ ಅಭಿವೃದ್ಧಿ ಕರಾರು ಪತ್ರ, ಇನ್ನು GPA ಪವರ್ ಆಫ್ ಅಟಾರ್ನಿ ಅದಕ್ಕೂ ಕೂಡ ಕಟ್ಟಬೇಕು. ಸ್ವಾಧೀನ ಸಹಿತ ಕರಾರು ಪತ್ರ, ಸೊ ಭೋಗ್ಯ ಕರಾರು ಪತ್ರ, ನೋಂದಣಿ ಸ್ಲಾಟ್ ಪಡೆದಿರುವವರು ಕೂಡ ವ್ಯತ್ಯಾಸದ ಮೊತ್ತವನ್ನು ಪಾವತಿಸಬೇಕು. ಮೊದಲು ಬಳಸಿದ ಲಾಗಿನ್ ಮೂಲಕವೇ ಈ ಪಾವತಿ ಮಾಡಬೇಕು. ಸೊ ಇವೆಲ್ಲವೂ ಇದೆಯಲ್ಲ, ನಿಜಕ್ಕೂ ಖರೀದಿದಾರರಿಗೆ ಒಂದು ತರಹದ ಹೊಸ ಸಂಕಷ್ಟವನ್ನು ತಂದಿಡೋ ಸಾಧ್ಯತೆಗಳಿದ್ದಾವೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.